ಕೊನೆಗೂ ಎರಡನೇ ಮದುವೆ ಆದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಒಂದು ಬಿಸ್ನೆಸ್ ಮ್ಯಾನ್ ಅವರ ಒಂದು ಕೈ ಹಿಡಿದಿದ್ದಾರಂತೆ ಮೇಘ್ನಾ ರಾಜ್ರವರು. ಸೊ ಅಷ್ಟಕ್ಕೂ ಯಾರು ಆ ಗಂಡು ಏನನ್ನೇ ಕೆಲಸ ಮಾಡ್ತಾರೆ? ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಗೆ ಒಂದು ಒಪ್ಕೊಂಡಿಲ್ಲದೆ ಇರೋಂಥವ್ರು ಈಗ ಯಾಕೆ ಒಂದು ಎರಡನೇ ಮದುವೆಗೆ ಒಪ್ಕೊಂಡ್ರು? ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನನ್ನು ಬಲವಂತ ಮಾಡಬೇಡಿ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳಿದರು. ಸೊ ಈಗ ತಾವೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ನನ್ನ ಮಗನಿಗೆ ಒಂದು ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಯಾಕೆ ಹೇಳಿದರು? ಸೊ ಇದರಿಂದಿರೋ ಅಸಲಿ ಸತ್ಯವಾದರೂ ಏನು? ಒಂದು ಮೇಘ್ನಾ ರಾಜ್ರವರು ಮದುವೆ ಆಗಿರ್ತಕ್ಕಂಥ ಗಂಡಾದರೂ ಯಾರು? ಸೊ ಎರಡನೇ ಮದುವೆಯನ್ನು ಆಗ್ತಿರ್ತಕ್ಕಂಥದ್ರಾದರೂ ಯಾರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರ ಜೀವನ ಒಂದು ರೋಚಕ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ಮಗಳನ್ನು ಒಂದು ದೊಡ್ಡ ನಟಿ ಮಾಡಬೇಕು ಅನ್ನೋದು ಅವರ ತಂದೆ ತಾಯಿಯವರ ಆಸೆ ಆಗಿತ್ತು. ಸೊ ಅಂದುಕೊಂಡಾಗಿ ಒಂದು ಒಳ್ಳೆಯ ದೊಡ್ಡ ನಟಿಯನ್ನಾಗಿ ಮಾಡ್ತಾರೆ. ಸೊ ತುಂಬಾ ಹಿಟ್ ಸಿನಿಮಾಗಳನ್ನು ಕೂಡ ಒಂದು ಕೊಡ್ತಾರೆ. ರಾಜಾಹುಲಿ ಆಗಿರ್ಬೋದು, ತುಂಬಾ ಒಂದು ಹಿಟ್ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾರೆ. ಕನ್ನಡ ಅಷ್ಟೇ ಅಲ್ಲದೆ ಒಂದು ತೆಲುಗು, ತಮಿಳಿನಲ್ಲೂ ಕೂಡ ಒಂದು ಮೇಘ್ನಾ ರಾಜ್ರವರು ಒಂದು ನಟನೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಒಂದು ಚಿರಂಜೀವಿ ಸರ್ಜಾ ಅವ್ರನ್ನ ಪ್ರೀತಿಸ್ತಾರೆ. ಅದಾದ ಮೇಲೆ ಇಬ್ಬರದು ಒಂದು ಮ್ಯಾರೇಜ್ ಕೂಡ ಆಗುತ್ತೆ. ಒಂದು ಕನ್ನಡ ಒಂದು ಸಂಪ್ರದಾಯದಂತೆ, ಅಂದರೆ ಹಿಂದೂ ಸಂಪ್ರದಾಯದಂತೆ, ಹಾಗೆ ಒಂದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ, ಎರಡೂ ಸಂಪ್ರದಾಯದಂತೆ ಇಬ್ಬರು ಕೂಡ ಮದುವೆಯನ್ನು ಆಗ್ತಾರೆ. ಅದಾದ ನಂತರ ಇಬ್ಬರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಆಮೇಲೆ ವಿಧಿ ಆಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮೇಘ್ನಾ ರಾಜ್ರವರು ತಮ್ಮ ಗಂಡನನ್ನು, ಅಂದರೆ ಒಂದು ಚಿರಂಜೀವಿ ಸರ್ಜಾ ಅವರನ್ನು ಕಳೆದುಕೊಳ್ತಾರೆ. ಸೊ ಅದಾದ ಮೇಲೆ ತುಂಬಾ ಒಂದು ದುಃಖಕ್ಕೆ ಒಳಗಾಗ್ತಾರೆ. ತಾವು ಯಾರನ್ನ ಜಾಸ್ತಿಯಾಗಿ ನಂಬಿರ್ತಾರೋ ಅವರೇ ಇವರಿಗೆ ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಜಾಸ್ತಿಯಾಗಿ ಯಾರನ್ನ ನಂಬಿರ್ತಾರೋ ಅವರೇ ಇವ್ರ ಜೊತೆಗೆ ಇರೋದಿಲ್ಲ. ತುಂಬಾ ಒಂದು ಬೇಸರವಾಗುತ್ತೆ ಮೇಘ್ನಾ ರಾಜ್ರವ್ರಿಗೆ. ಒಂದು ತುಂಬಾ ದುಃಖಕ್ಕೆ ಒಳಗಾಗಿ ಒಂದು ಇನ್ನೇನು ನನ್ನ ಜೀವನವೇ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಎದ್ಬಿಡ್ತಾರೆ. ಸೊ ಅದಾದ ಮೇಲೆ ಏನಾಗುತ್ತೆಪ್ಪ ಅಂತಂದರೆ, ಒಂದು ಮೇಘ್ನಾ ರಾಜ್ರವರು ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗುನೇ ನನಗೆಲ್ಲ, ನನ್ನ ಮಗುನೇ ನನ್ನ ಸರ್ವಸ್ವ ಅಂತ ಯೋಚನೆ ಮಾಡಿಬಿಟ್ಟು ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಒಂದು ಗಂಡು ಮಗುವಿನ ಜನನವಾದ ಮೇಲೆ ಒಂದು ತುಂಬಾ ಖುಷಿಯಾಗಿ ನನ್ನ ಚಿರಂಜೀವಿನೇ ಮತ್ತೆ ಹುಟ್ಟು ಬಂದ ಅನ್ನೋ ಒಂದು ರೀತಿಯಲ್ಲಿ ಒಂದು ಮಗನಿಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಮಗನೇ ನನ್ನ ಸರ್ವಸ್ವ ಅನ್ನೋ ಒಂದು ರೀತಿಯಲ್ಲಿ ತನ್ನ ಮಗನಿಗಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಕೊಂಡ್ಬಿಟ್ಟು ಒಂದು ಜೀವನವನ್ನು, ಮತ್ತೆ ಒಂದು ಹೊಸ ಜೀವನವನ್ನು ಆರಂಭಿಸ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ಯಾವುದೇ ರೀತಿಯಾದ ಚರ್ಚೆಯನ್ನು ಒಂದು ಹೇಳಿರಲಿಲ್ಲ. ಹೀಗೆ ಮೊನ್ನೆ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ನನ್ನ ಮಗನಿಗೆ ಒಂದು ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಇದನ್ನು ಕೇಳಿದ ಜನರು, ಒಂದು ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಇದು ತಪ್ಪು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳಿದರೆ, ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬೇಕು, ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಮೇಘ್ನಾ ರಾಜ್ರವರು ತಮ್ಮ ಒಂದು ಎರಡನೇ ಮದುವೆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕಪ್ಪ ಅಂತಂದರೆ, ನನ್ನ ಮಗ ಒಂಟಿಯಾಗಿ ಬೆಳಿಬಾರ್ದು, ನನ್ನ ಮಗ ತುಂಬ ಚೆನ್ನಾಗಿ ಬೆಳಿಬೇಕು. ಸೊ ಯಾಕಪ್ಪ ಅಂತಂದರೆ, ಅವನು ತಂದೆ ಇಲ್ಲಾರದೆ ತಂದೆಯ ಕೊರತೆಯನ್ನು ಇಟ್ಕೊಂಡು ಅವನು ಬೆಳಿಬಾರ್ದು ಅನ್ನೋ ರೀತಿಯಲ್ಲಿ ಒಂದು ತುಂಬ ಚೆನ್ನಾಗಿ ನನ್ನ ಮಗನಿಗೋಸ್ಕರ ಆದರೂ ನನ್ನ ಮಗ ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡ್ಬಿಟ್ಟು ಒಂದು ಎರಡನೇ ಮದುವೆಗೆ ಒಪ್ಕೊಂಡಿದ್ದಾರಂತೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಒಪ್ಕೊಂಡಿದ್ದೇ ತಡ ಕೆಲವೊಂದಿಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎರಡನೇ ಮದುವೆಯನ್ನು ಆಗಿ ಚೆನ್ನಾಗಾಗುತ್ತೆ ಅನ್ನೋದನ್ನು ಕೆಲವೊಂದಿಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗ್ತಿರ್ತಕ್ಕಂಥ ಗಂಡು ಯಾರಪ್ಪ ಅಂತಂದರೆ, ಅವ್ರ ಸಂಬಂಧಿಕರಲ್ಲಿ ಯಾರೋ ಒಬ್ಬರನ್ನ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಸಿಕ್ಕಿಲ್ಲ. ಇನ್ನು ಮೇಘ್ನಾ ರಾಜ್ರವರು ಈಗಾಗಲೇ ಎರಡನೇ ಮದುವೆ ಆಗಿದ್ದಾರೆ, ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಅವು ಒಂದು ಶುದ್ಧ ಸುಳ್ಳು, ಆದರೆ ಮೇಘ್ನಾ ರಾಜ್ರವರು ಒಂದು ಮದುವೆ ತಯಾರಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಕೂಡ ನಿಜ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಅಂದರೆ ಕಮೆಂಟ್ ಮಾಡಿ.